10 ಲಕ್ಷ ಕೊಡೋದು ಬಹಳ ಮೋಸದ ವಿಷಯ. ಯುವಕರನ್ನ ದಾರಿ ತಪ್ಸಕ್ಕೆ ಏನೋ ಮಾಡ್ತಾ ಇದ್ದಾರೆ. ಈಗ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ನಾನೇನ್ ಮಾಡ್ಲಿ ಅಂತ ಕೈ ಎತ್ತಿ. ಸರಿ ಹೋಗುತ್ತೆ ಅನ್ನೋದಾದ್ರೆ ಮುಂಚೆನೆ ಸರಿ ಹೋಗ್ಬೇಕಾಗಿತ್ತು, ಬಟ್ ಇವಾಗ ಸರಿ ಹೋಗಲ್ಲ. ಈಗ ಎಷ್ಟೊಂದೆಲ್ಲ ಗೈಡ್ಲೈನ್ಸ್ಗಳಿದಾವೆ, ನಾವು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ. We need good administration. The frequent supervision is not there at the appropriate engineering level. ಯಾರು ಬೇಕಾದ್ರೂ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಮಾಡ್ಬೋದು ಅನ್ನೋ ಥರ ಸ್ಟೇಜ್ ಬಂದ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಬಸ್ಸಲ್ಲಿ ಫ್ರೀ ಏನು ಕೊಟ್ಟಿದ್ದಾರೆ, ಅದನ್ನ ಲಿಮಿಟ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈಗ ಶ್ರೀಮಂತರು ಕೂಡ ಅದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಫ್ರೀ ಆಗಿ. ಇಬ್ರಿಗೂ ಬಿಟ್ಟು ಬೇರೆಯವ್ರು ಕೊಟ್ಟಿದ್ರೆ ಒಳ್ಳೇದು ಅನಿಸ್ತಾ. ಶಿವಕುಮಾರ್ ಅವರು ಒಂದು ಘೋಷಣೆ ಮಾಡಿದ್ದಾರೆ, ಏನು ಯುವಕರಿಗೆ 10 ಲಕ್ಷ ಕೊಡ್ತೀನಿ ಅಂತ. ಇದು ಪಕ್ಷದ ವೇಜ್ ಆಗೋಗುತ್ತೆ. ಯಾಕಂದ್ರೆ ಪಂಚಾಯತಿಗಳಲ್ಲಿ ಅವ್ರ ಪಕ್ಷದವ್ರಿಗೆ ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ ಬೆಳೆಸ್ದಂಗೆ ಆಗುತ್ತೆ. ಅದು ಮಾಡ್ಲಿ. ಭಾರತ್ ಜೋಡೋ ಅಂತ ಇದೆಯಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಒಂದು ಜೋಡಿಸಿದ್ರೆ ಯುವಕರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಕೊಟ್ರೆ ಬಹಳ ಒಳ್ಳೇದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂಗೆನೆ ಪಾಸ್ ಹೇಳಿದ್ರು, ಅದು ಸಂತೋಷ. ಆದ್ರೆ ಈ 10 ಲಕ್ಷ ಕೊಡೋದು ಬಹಳ ಮೋಸದ ವಿಷಯ. ಯುವಕರನ್ನ ದಾರಿ ತಪ್ಸಕ್ಕೆ ಏನೋ ಮಾಡ್ತಾ ಇದ್ದಾರೆ. ಈಗ ನಗರಾಭಿವೃದ್ಧಿ ಸಚಿವರಾಗಿದ್ರು, 3 ವರ್ಷದ ಆಡಳಿತ ನೋಡಿದಾರೆ ಜನ. ಈಗ ಸಿಎಂ ಆಗಿದ್ದಾರೆ, 3 ವರ್ಷದಲ್ಲಿ ಏನು ಸುಧಾರಿಸಿಲ್ಲ ಅಂತಾನು ಹೇಳ್ತಾರೆ. ನಿಮಗೆ ಗೊತ್ತೇ ಇದೆ, ಮಳೆ ಬಂದ್ರೆ ಏನಾಗುತ್ತೆ, ರಸ್ತೆ ಸಮಸ್ಯೆ, ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆಯಾ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಈಗಿರೋ ಟರ್ಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರೆ ಅನ್ಸುತ್ತಾ? ಮಾಡೋದಾದ್ರೆ ಏನ್ ಮಾಡ್ಬೇಕು? ನಮ್ಮರೆ ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಷನ್ ಬಂದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಅಮ್ಮಮ್ಮ ಅಂದ್ರೆ 8 ತಿಂಗಳು 10 ತಿಂಗಳು ಎಲ್ಲಾ ಪಂಚಾಯತಿ ಎಲೆಕ್ಷನ್ ಇಂದ ಹಿಡಿದು ಎಲ್ಲ ಈ ವರ್ಷನೇ ಬರ್ತದೆ. ಅವ್ರೇನ್ ಮಾಡೋ ಮಟ್ಟ ಇಲ್ಲ. ನಾವ್ ಹಿಂಗೆ ಅನುಭವಿಸ್ಬೇಕಷ್ಟೆ. ಜಿಪಿ ಎಲೆಕ್ಷನ್ ಬಗ್ಗೆ ಏನಂತೀರಾ? ಆಗತ್ತೆ ಅಂದ್ರೆ ಅದೇ ಯಾವಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ನಾನೇನ್ ಮಾಡ್ಲಿ ಅಂತ ಕೈ ಎತ್ತಾರೆ. ನಿಮ್ಗೆ ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡ್ಬೇಕಿತ್ತು ಅನ್ಸುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಕೈಗೆ ಅಧಿಕಾರ ಬಂದಿರೋದು ಒಳ್ಳೇದು ಅನಿಸ್ತಾ ಇಲ್ಲ ಈ ಬೆಳವಣಿಗೆ? ಇಲ್ಲ ಮೇಡಮ್, ಇವ್ರು ಇಬ್ರಿಗೂ ಬಿಟ್ಟು ಬೇರೆಯವ್ರು ಕೊಟ್ಟಿದ್ರೆ ಒಳ್ಳೇದು ಅನಿಸ್ತಾ ಇದೆ. ಬೇರೆಯವರು ಅಂದ್ರೆ ಇನ್ಯಾರು? ಇನ್ಯಾರ ಒಳ್ಳೆ ವ್ಯಕ್ತಿಗಳು ಕೊಡ್ಬೇಕಾಗಿತ್ತು ಅನಿಸ್ತಾ ಇದೆ. ಯೂತ್. I am a retired chief engineer civil from Department of Atomic Energy, Kaiga. ಆಯ್ತಾ? So I live in 8th Main Road, where white topping road is being done, concreting road is being done. So ನಾನು ನೋಡೋ ಪ್ರಕಾರ ಅವರು ಏನು ಪ್ರಾಮಿಸ್ ಮಾಡಿದ್ರು 30 years ಇದು ಲೈಫ್ ಪೀರಿಯಡ್ ಅಂತ ಈ ವಾಸ್ ಟೆಲ್ಲಿಂಗ್ ಆಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಬಟ್ ಆ ವರ್ಕು ಥ್ರೂಔಟ್ ಬ್ಯಾಂಗ್ಳೂರ್ ಎಲ್ಲ ಕಡೆ ಇವಾಗ ನಡೀತಾ ಇದೆ. ಸೊ ದೆರ್ ಇಸ್ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ಎಕ್ಸಿಕ್ಯೂಷನ್ ಆ್ಯಂಡ್ ಆ್ಯಕ್ಚುಯಲ್ planning, because I am a civil engineer, I know what it is. So one is in terms of quality of material, ಇನ್ನೊಂದು proper execution through contract and lack of supervision. As by that ಏನಾಗುತ್ತೆ ಅಂತಂದ್ರೆ it is bringing a bad name to the concerned department, whoever it is, state government ನಲ್ಲಿ, department ನಲ್ಲಿ. So my expectation is the frequent supervision is not there at the appropriate engineering level. ಅದು ಇಂಪ್ರೂವ್ ಆಗಬೇಕು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ದಟ್ ಶುಡ್ ಬಿ ಸಮ್ ಚೆಕ್. ಯಾಕೆಂದರೆ ನಾನು ಈವನ್ ಸ್ಟಿಲ್ ವರ್ಕ್ ಈಸ್ ಗೋಯಿಂಗ್ ಆನ್. ಅಶ್ವಥ್ ನಾರಾಯಣ್ ಬಂದಿದ್ದರು, ಅವರು ಕೂಡ ನಾನು ಒಂದೆರಡು ಸಲ ಆಪರ್ಚುನಿಟಿ ಇತ್ತು. ಬಿಕಾಸ್ ಐ ಆಮ್ 84 years old ನಾವು. ಐ ಹ್ಯಾಡ್ ಅನ್ ಆಪರ್ಚುನಿಟಿ ಇನ್ ಕೋಆಪರೇಟಿವ್ ಬ್ಯಾಂಕ್ ಬಂದಾಗ ಕೂಡ ಅವ್ರ ಹತ್ರ ಹೇಳಿದ್ದೆ ನಾನು. ಬಟ್ ವಿತ್ ಆಲ್ ದಿ ಎಫರ್ಟ್, ಗ್ರೌಂಡ್ ರಿಯಾಲಿಟಿ ಬರುವುದು ದೇ ಹ್ಯಾವ್ ನಾಟ್ ರಿಯಲೈಸ್ ದಿ ಇಂಪಾರ್ಟೆನ್ಸ್. ಯಾರು ಬೇಕಾದ್ರೂ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಮಾಡ್ಬೋದು ಅನ್ನೋ ಥರ ಸ್ಟೇಜ್ ಬಂದ್ಬಿಟ್ಟಿದೆ. ಸೊ ಐ ಎಕ್ಸ್ಪೆಕ್ಟ್ ದಟ್ ಟು ಬಿ ಇಂಪ್ರೂವ್. ಎಕ್ಸ್ಪೆಕ್ಟೇಷನ್ ಡಿ ಕೆ ಶಿವಕುಮಾರ್ ಮೇಲೆ ಮುಂಚಿನೂ ಕರ್ನಾಟಕ ಜನತೆ ಸುಮಾರು ಇಟ್ಕೊಂಡಿದ್ದಾರೆ. ಅದನ್ನ ಈಡೇರಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ. ಈಡೇರಿಸ್ತಾರೆ, ಹಠವಾದಿ, ಛಲವಾದಿ, ಅದನ್ನ ಹೇಳುವಲ್ಲೇ. ಬೆಂಗಳೂರಿಗೆ ಏನಾಗ್ಬೇಕು ಈಗ? ಬೆಂಗಳೂರು ಡೆವಲಪ್ ಆಗತ್ತೆ. ಅದು ಎಲ್ಲಾ ತರದಲ್ಲೂ ಮಾಡಬೇಕು. ಇವಾಗ ಯೂತ್ ಬಗ್ಗೆ ಕಂಪ್ಯಾರಿಸನ್ ಮಾಡಿದ್ರೆ, ಬೇರೆ ಸಿ ಎಂಗಳಿಗೆ ಕಂಪೇರ್ ಮಾಡಿದ್ರೆ ಮೋರ್ ವಿಷನ್ ಇದೆ ಡಿ ಕೆ ಶಿವಕುಮಾರಿಗೆ. ಸೊ ಎಲ್ಲರಿಗೂ ಒಂದು ಆಪರ್ಚುನಿಟೀಸ್ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಅಂತೂ ಇದೆ. ಅಲ್ಲ, ಸರಿ ಹೋಗುತ್ತೆ ಅನ್ನೋದಾದ್ರೆ ಮುಂಚೆನೆ ಸರಿ ಹೋಗ್ಬೇಕಾಗಿತ್ತು, ಬಟ್ ಇವಾಗ ಸರಿ ಹೋಗಲ್ಲ. ಬೆಂಗಳೂರು ಇರೋ ಅಂತ ಒಂದು ಪಾಪ್ಯುಲೇಷನ್ಗೆ ಇರೋ ಜಾಗ ಖಂಡಿತ ಡೆಫಿನೆಟ್ ಆಗಿ ಸಾಕಾಗಲ್ಲ. ನಾವು ಅದನ್ನ ನಾವುಗಳು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕೀಗ. ಏನು ಮಾಡಕ್ ಆಗಲ್ಲ. ಅಂದ್ರೆ ನಾವು ಕಂಟ್ರೋಲ್ ಮಾಡ್ಬೇಕು. ಬರೀ ಗೌರ್ಮೆಂಟ್ ಮೇಲೆ ಒಂದೇ ನಾವು ದೂಷಣೆ ಮಾಡಕ್ಕಾಗಲ್ಲ.
ಐದರ್ ಇಟ್ ಮೇ ಬಿ ಕಾಂಗ್ರೆಸ್ ಗೌರ್ಮೆಂಟ್, ಐದರ್ ಇಟ್ ಮೇ ಬಿ ಬಿಜೆಪಿ ಗೌರ್ಮೆಂಟ್. ನಾವು ಅದನ್ನ ಸರಿ ಮಾಡಬೇಕು. ಈಗ ಎಷ್ಟೊಂದೆಲ್ಲ ಗೈಡ್ಲೈನ್ಸ್ಗಳಿದಾವೆ, ನಾವು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತೀವಿ. BBMP ಕಸದ್ದೇ ತಗೊಳ್ಳಿ, ಎಷ್ಟು ಫಾಲೋ ಮಾಡ್ತಿದ್ದೀವಿ. ಈಗ ಯಾರೋ ನಾವೊಬ್ರು ನೀವೊಬ್ರು ಮಾಡಿದ್ರೆ ಸಾಕಾಗಲ್ಲ, ಎಲ್ಲರೂ ಅದನ್ನ ಕೈಗೂಡಿಸಿದಾಗ ಮಾತ್ರ ನಡೆಯಕ್ ಸಾಧ್ಯ. ಸೊ ಬೆಸ್ಟ್ ಸಿಎಂ ಆಗ್ತಾರೆ ಅಂತ ಅನ್ಸುತ್ತಾ ಇರೋ time? ಬೆಸ್ಟ್ ಕಾಮನ್ ಆಗಿರ್ಲಿ, ಅವಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಳ್ಳೆ ಮನುಷ್ಯ. ಇಸ್ ಗೋಯಿಂಗ್ ಟು ಬಿ ಗುಡ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅವರು. ಮತ್ತೆ ಯಂಗ್ಸ್ಟರು ರಾತ್ರಿಗಳು ಓಡಾಡ್ತಾರೆ, ಮತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿರೋರು. ಅಂಡ್ he knows the subject in all respect. ಮತ್ತೆ ಡೈನಮಿಕ್ ಆಲ್ಸೋ. ಹೀಗೆ ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ, ವಿ ನೀಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ. ಅದನ್ನ ತರ್ತಾರೆ ಅಂತ ನಮಗೆ ಭರವಸೆ ಇದೆ. ತುಂಬಾ ಹೋರಾಟದ ನಂತರ ಅವ್ರು ಆಗಿರೋದ್ರಿಂದ ಅವರು ಆ ಹೋರಾಟಕ್ಕೆ ತಕ್ಕಂತೆ ಬೆಂಗಳೂರು ಅಭಿವೃದ್ಧಿ ಮಾಡಬೇಕು. ಬೆಂಗಳೂರು ಒಂದೇ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಅಭಿವೃದ್ಧಿಯನ್ನ ಅವ್ರ ಗಮನದಲ್ಲಿಟ್ಕೊಂಡು ಮಾಡಬೇಕು. ಜೊತೆಗೆ ಮಧ್ಯಮ ವರ್ಗ ಮತ್ತು ಕೆಳವರ್ಗಕ್ಕೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಅದನ್ನ ಕೊಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತದೋ ಇಲ್ಲೋ. ಯಾಕಂದ್ರೆ ಫೈನಾನ್ಷಿಯಲಿ ಏನಂದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಇನ್ನೂ ಯಾರಿಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಏನಂತಂದ್ರೆ ಅದು ಕೂಡ ಅವ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲಾ ಎಫರ್ಟ್ಸ್ ಅವ್ರು ಹಾಕ್ಬೇಕಾಗ್ತದೆ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಏನು ಜಿಲ್ಲೆಗಳಿದೆ ಅದರಲ್ಲಿ ಹೆಸರಿಸ್ಬೇಕಂದ್ರೆ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ ಇಂಥ ಜಿಲ್ಲೆಗಳ ಅಭಿವೃದ್ಧಿಗೂ ಕೂಡ ಸಮಾನವಾದ ಒಂದು ಒತ್ತನ್ನು ಅವ್ರು ಕೊಡಬೇಕು ಅಂತ ಹೇಳಿ ಈಗ ನನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇ ಒಂದಷ್ಟು ಫ್ರೀ ಯೋಜನೆ ಕೊಟ್ಟಿದ್ದಕ್ಕೆ ಇನ್ನೂ ಟೀಕೆಗಳು ನಡೀತಾ ಇದೆ. ಫ್ರೀ ಕೊಡೋದ್ರಿಂದ ಏನೇನ್ ಆಗ್ತಿದೆ ಎಫೆಕ್ಟ್ ಗಳು ನೋಡ್ತಾ ಇದೀವಿ. ಒಳ್ಳೇದು ಅಂದ್ರೂ ಕೆಟ್ಟದ್ದು ಕೂಡ ಇದೆ. ಬಟ್ ಹೌದು, ಈಗ ಖಂಡಿತ. ಅಧಿಕಾರಕ್ಕೆ ಬಂದ ತಕ್ಷಣ ಸ್ಟೂಡೆಂಟ್ಸ್ ಗೆ ಫ್ರೀ ಪಾಸ್ ಅಂತ ಹೇಳಿದ್ರು. ಅಲ್ಲ, ಸ್ಟೂಡೆಂಟ್ಗೆ ಫ್ರೀ ಇಲ್ಲ, ಫ್ರೀ ಪಾಸ್ ಕೊಟ್ಟಿರೋದು ಒಳ್ಳೇದು, ಅದರ ಬಗ್ಗೆ ನಮ್ದು ಯಾವ್ದು ಆಬ್ಜೆಕ್ಷನ್ ಇಲ್ಲ. ಪ್ರತಿಯೊಬ್ಬರಿಗೂ ಬಸ್ ಅಲ್ಲಿ ಫ್ರೀ ಏನ್ ಕೊಟ್ಟಿದಾರಲ್ಲ ಅದನ್ನ ಲಿಮಿಟ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈಗ ಶ್ರೀಮಂತರು ಕೂಡ ಅದೇ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾರೆ ಫ್ರೀ ಆಗಿ. ಅವರು ಸ್ವಂತ ಮನಸ್ಸಿಂದ ಟಿಕೆಟ್ ತಗೊಳ್ಳೋ ಇದಿಲ್ಲ, ಆ ಮನೋಭಾವ ನಮ್ಮ ಜನರಲ್ಲಿ ಇಲ್ಲ. ಆದ್ದರಿಂದ ಅದನ್ನ ಒಂದು ಅಂದ್ರೆ ಯಾವುದೋ ಒಂದು ಕಮ್ಯುನಿಟಿಗೆ ಲಿಂಕ್ ಮಾಡಿ, ಯಾವುದೋ ಒಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತವರಿಗೆ ಫ್ರೀ ಪಾಸ್ಗಳನ್ನು ಇಶ್ಯೂ ಮಾಡಿ ಅದನ್ನ ಕಂಟಿನ್ಯೂ ಮಾಡ್ಬೋದು. ಇರೋ ಸ್ಕೀಮ್ಗಳು ಕೆಟ್ಟದಲ್ಲ, ಆದ್ರೆ ಅದರ ದುರುಪಯೋಗ ಆಗ್ತಾ ಇರೋದ್ರಿಂದ ಅದನ್ನ ಬದಲಾಯಿಸಬೇಕು. ಆಮೇಲೆ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅನ್ಸುತ್ತಾ, ಅಥವಾ ಈ ಚೇಂಜಸ್ ಓಕೆ ಆಗ್ಬೇಕಾಗಿತ್ತು ಅಂತ? ಇಲ್ಲ, ಸಿದ್ದರಾಮಯ್ಯ ಅವರು 5 ವರ್ಷ ಮಾಡಿದ್ರೆ ಚೆನ್ನಾಗಿತ್ತು. ಈಗ ಬದಲಾವಣೆ ಆಗ್ಬಿಟ್ಟಿದೆ, ಅದನ್ನ ನಾವು ರಿವರ್ಸ್ ಮಾಡ್ಲಿಕ್ಕೂ ಬರೋದಿಲ್ಲ. ಆದ್ರಿಂದ ಇವರು ಆ ಸಿದ್ದರಾಮಯ್ಯನವರು ಇದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರು ಅದೇ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.